ಎಲ್ರಿಗೂ ನಮಸ್ಕಾರ. ದಿನಾಂಕ 25 ಮೇ 2021 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. PDF ನೋಟ್ಸ್ನ ಎಂದಿನಂತೆ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನವನ್ನ ಪ್ರತಿ ವರ್ಷ 22 ಮಾರ್ಚ್ ಎಂದು ಆಚರಣೆ ಮಾಡ್ತೀವಿ. ಇತ್ತೀಚೆಗೆ ಚೀನಾ ಟಿಯಾನ್ವಾನ್ ಮತ್ತು ಸುಟ್ಸಾಪು ಪರಮಾಣು ವಿದ್ಯುತ್ ಸ್ಥಾವರವನ್ನ ರಷ್ಯಾ ದೇಶದ ಸಹಕಾರ ಜೊತೆ ನಿರ್ಮಾಣ ಮಾಡ್ತಿದೆ. ಇತ್ತೀಚೆಗೆ IDBI ಬ್ಯಾಂಕ್ ಅವರು ಡಿಜಿಟಲ್ ಲೋನ್ ಪ್ರೊಸೆಸಿಂಗ್ ಸಿಸ್ಟಮ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಭಾರತವನ್ನ ಕೇಂದ್ರೀಕರಿಸಿ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಜಲಾಂತರ್ಗಾಮಿ ಕೇಬಲ್ ವ್ಯವಸ್ಥೆಯನ್ನ ರಿಲಯನ್ಸ್ ಜಿಯೋ ಕಂಪನಿ ನಿರ್ಮಾಣ ಮಾಡ್ತಾ ಇದೆ. ಇತ್ತೀಚೆಗೆ ನಿಧನರಾದಂಥ ಸುಂದರ್ಲಾಲ್ ಬಹುಗುಣ ಅವರು ಖ್ಯಾತ ಪರಿಸರವಾದಿಯಾಗಿದ್ದರು. ಅಪ್ಪಿಕೋ ಚಳವಳಿಯ ನೇಕಾರರಾಗಿದ್ದರು. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಕ್ರೀಡಾಪಟುಗಳ ಸಮಿತಿಯ ಸದಸ್ಯರಾದಂಥವರು PR ಶ್ರೀಜೇಶ್ ಆಗಿರ್ತಾರೆ. ಇವೆಲ್ಲ ನಿನ್ನೆ ಕ್ವಶನ್ ಆನ್ಸರ್ಗಳ ರಿವಿಷನ್ ಪ್ರಶ್ನೆಗಳು. ಇಂಟರ್ನ್ಯಾಷನಲ್ ಟಿಬೇಟ್ ಮುಕ್ತ ದಿವಸ್ ಅನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತಾರೆ? ವೆನ್ ಇಸ್ ಇಂಟರ್ನ್ಯಾಷನಲ್ ಟಿಬೇಟ್ ಮುಕ್ತಿ ದಿವಸ್ ಸೆಲೆಬ್ರೇಟೆಡ್? 23 ಮೇ. ಅಂತಾರಾಷ್ಟ್ರೀಯ ಟಿಬೇಟ್ ಮುಕ್ತಿ ದಿವಸ್ ಅನ್ನ ಪ್ರತಿ ವರ್ಷ ಮೇ 23ನೇ ತಾರೀಕು ಜಾಗತಿಕವಾಗಿ ಆಚರಣೆ ಮಾಡ್ತಾರೆ. ಚೀನಾ ಸರ್ಕಾರ ತನ್ನ 17 ಅಂಶಗಳ ಕಾರ್ಯಸೂಚಿಯನ್ನ ಟಿಬೆಟ್ನಲ್ಲಿ 23 ಮೇ 1951ರಂದು ಬಲವಂತವಾಗಿ ಹೇರಿತ್ತು. ದಲೈಲಾಮಾ ಭಾಷೆಯ ರಕ್ಷಣೆಯ ಸ್ಥಾನಕ್ಕೆ ಯಾವುದೇ ಹಸ್ತಕ್ಷೇಪವನ್ನ ಮಾಡಬಾರದು ಅಂತ ಈ ಒಂದು ಸೂಚನೆಯಲ್ಲಿ ತಿಳಿಸಲಾಗಿತ್ತು. ಅಂದಿನಿಂದ ಮೇ 23ನೇ ತಾರೀಕನ್ನ ಟಿಬೆಟಿಯನ್ ಸಮುದಾಯಕ್ಕೆ ಒಂದು ಕಪ್ಪು ದಿನ ಅಂತ ಹೇಳಲಾಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಟಿಬೆಟ್ ಮುಕ್ತ ದಿವಸ್ ಅಂತ ಆ ದಿನವನ್ನು ಆಚರಣೆ ಮಾಡ್ತಾರೆ. ಇತ್ತೀಚೆಗೆ ಡಾರ್ವಿನ್ ಆರ್ಚ್ನ ಮೇಲಿನ ಒಂದು ಭಾಗ ಕುಸಿದಿದೆ. ಹಾಗಿದ್ದರೆ ಈ ಡಾರ್ವಿನ್ ಆರ್ಚ್ ಯಾವ ದ್ವೀಪದ ಭಾಗವಾಗಿದೆ? ಸರಿಯಾದ ಉತ್ತರ ಗ್ಯಾಲಪಗೋಸ್ ದ್ವೀಪದ ಒಂದು ಭಾಗ ಡಾರ್ವಿನ್ ಆರ್ಚ್ ಆಗಿರ್ತು. ಇತ್ತೀಚೆಗೆ ಇದರ ಒಂದು ಭಾಗ ಕುಸಿದಿರುತ್ತೆ. ಪ್ರಶ್ನೆ, ಇತ್ತೀಚೆಗೆ ನಿಧನರಾದಂತ ಲೀ ಇವಾನ್ಸ್ ಯಾವ ಕ್ರೀಡೆಗೆ ಸಂಬಂಧಪಡುತ್ತಾರೆ? Recently passed away, Lee Evans was related to which of the following sports? ಸರಿಯಾದ ಉತ್ತರ ಸ್ಪ್ರಿಂಟ್. 1968ರ ಸಮ್ಮರ್ ಒಲಿಂಪಿಕ್ಸ್ ನಲ್ಲಿ ಇವರು ಭಾಗವಹಿಸಿದ್ರು. ಮಹಾತ್ಮ ಗಾಂಧೀಜಿಯವರ NREGA ಅಂದ್ರೆ ಮನರೇಗಾ ಯೋಜನೆ ಏನಿದೆ, ಕೆಲಸದ ಸ್ಥಳಗಳಲ್ಲಿ ಕಾರ್ಮಿಕರ ನೈಜ ಸಮಯ ಹಾಜರಾತಿಯನ್ನು ತೆಗೆದುಕೊಳ್ಳಲು ಇತ್ತೀಚೆಗೆ ಯಾವ ಅಪ್ಲಿಕೇಶನ್ ಪ್ರಾರಂಭ ಮಾಡಲಾಗಿದೆ? NMMS ಅಪ್ಲಿಕೇಶನ್ ಪ್ರಾರಂಭ ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ನರೇಂದ್ರ ಸಿಂಗ್ ತೋಮರ್ ಅವರು ಶುಕ್ರವಾರ ರಾಷ್ಟ್ರೀಯ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ NMMS ಅಂತ ಕರಿತೀವಿ ಈ ಒಂದು ಆಪ್ ಅನ್ನ ಮತ್ತು ಏರಿಯಾ ಆಫೀಸರ್ ಮಾನಿಟರಿಂಗ್ ಆಪ್ ಅನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಿಡುಗಡೆ ಮಾಡಿರ್ತಾರೆ. ಈ ಆಪ್ ನ ಮೂಲಕ ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರ ನೈಜ ಸಮಯ ಹಾಜರಾತಿಯನ್ನ ತೆಗೆದುಕೊಳ್ಳಬಹುದು. ಇತ್ತೀಚೆಗೆ ನಿಧನರಾದಂತ ವಿಜಯ್ ಪಾಟೀಲ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ರೀಸೆಂಟ್ಲಿ ಪಾಸ್ಡ್ ಅವೇ ವಿಜಯ್ ಪಾಟೀಲ್ ವಾಸ್ ಫೇಮಸ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಫೀಲ್ಡ್? ಅವರೊಬ್ರು ಸಂಗೀತಗಾರರಾಗಿದ್ರು. ಜನಪ್ರಿಯ ಸಂಗೀತ ಸಂಯೋಜಕ ವಿಜಯ್ ಪಾಟೀಲ್ ಅವರನ್ನ ಸಂಗೀತ ಸಂಯೋಜಕರ ಜೋಡಿ ಅಂತ ಹೇಳ್ತಾರೆ. ರಾಮ ಲಕ್ಷ್ಮಣ್ ಅಂತಾನೆ ಕರೀತಾರೆ. ಶನಿವಾರ ನಾಗ್ಪುರದ ನಿವಾಸದಲ್ಲಿ ಹೃದಯಾಘಾತದಿಂದ ಅವರು ನಿಧನರಾಗಿರ್ತಾರೆ. ಇತ್ತೀಚೆಗೆ FIH ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? Who has been elected as the president of FIH? ನರೀಂದರ್ ಬಾತ್ರಾ. ಇಂಪಾರ್ಟೆಂಟ್. 20 ಮೇ 2021ರಂದು ಭಾರತದ ಪ್ರಸ್ತುತ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ಗೆ 2ನೇ ಬಾರಿಗೆ ಅಧ್ಯಕ್ಷರಾಗಿ ನರೀಂದರ್ ಬಾತ್ರಾ ಆಯ್ಕೆಯಾಗಿದ್ದಾರೆ. ಈ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಲಾಸನ್ನಲ್ಲಿದೆ. ಇದು ಸ್ಥಾಪನೆಯಾಗಿದ್ದು 1924 7 ಜನವರಿಯಂದು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ. ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರಾಜ್ಯದಲ್ಲಿ PMN ಕೋಆಪರೇಟಿವ್ ಬ್ಯಾಂಕ್ಗೆ 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರ ರಾಜ್ಯದಲ್ಲಿರ್ತಕ್ಕಂಥ PMN ಕೋಆಪರೇಟಿವ್ ಬ್ಯಾಂಕ್ಗೆ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1 ಲಕ್ಷ ರೂಪಾಯಿಗಳ ದಂಡವನ್ನ ವಿಧಿಸುತ್ತದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು
ಉದ್ಧವ್ ಠಾಕ್ರೆ ರಾಜಧಾನಿ ಮುಂಬೈ, ಭಗತ್ ಸಿಂಗ್ ಕಶೋರಿ ರಾಜ್ಯಪಾಲರು. ಇತ್ತೀಚೆಗೆ ಏಷ್ಯಾ ಕಪ್ T20 ಪಂದ್ಯಾವಳಿಯನ್ನು ಯಾವ ದೇಶದಲ್ಲಿ ಮುಂದೂಡಲಾಗಿದೆ? ರೀಸೆಂಟ್ಲಿ ಇನ್ ವಿಚ್ ಕಂಟ್ರಿ ದ ಏಷ್ಯಾ ಕಪ್ T20 ಟೂರ್ನಮೆಂಟ್ ಹ್ಯಾಸ್ ಬಿನ್ ಪೋಸ್ಟ್ಪೋನ್ಡ್? ಶ್ರೀಲಂಕಾ. ಸೊ ಈ ವರ್ಷ ನಡಿಬೇಕಾದಂತಹ T20 ಪಂದ್ಯಾವಳಿಯನ್ನ ಶ್ರೀಲಂಕಾದಲ್ಲಿ ನಡಿಬೇಕಿತ್ತು, ಆದರೆ ಕೊರೋನಾ ಕಾರಣದಿಂದಾಗಿ ಅದನ್ನ ಮುಂದೂಡಲಾಗಿರ್ತದೆ. ಇತ್ತೀಚೆಗೆ ಯಾವ ದೇಶದ ಸೇನಾ ಮುಖ್ಯಸ್ಥ ಇಬ್ರಾಹಿಂ ಅಟಾಹಿರು ನಿಧನರಾಗಿದ್ದಾರೆ? Recently, the army chief of which country Ibrahim Attahiru has passed away? ಸರಿಯಾದ ಉತ್ತರ ನೈಜೀರಿಯಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕಪ್ಪು ಶಿಲೀಂಧ್ರಕ್ಕೆ ಔಷಧಿಯಾದ ಪೋಸಾಕೊನಜೋಲ್ ಅನ್ನು ಇತ್ತೀಚೆಗೆ ಯಾವ ಕಂಪನಿ ಬಿಡುಗಡೆ ಮಾಡಿದೆ? Which company has recently launched the black fungus drug ಪೋಸಾಕೊನಜೋಲ್? ಸರಿಯಾದ ಉತ್ತರ MSN ಲ್ಯಾಬ್ಸ್. ಜೆನೆರಿಕ್ ಔಷಧಿ ಕಂಪನಿಯಾದಂಥ MNS ಲ್ಯಾಬ್ ಅವರು ಶುಕ್ರವಾರ ಪೋಸಾಕೊನಜೋಲ್ ಅನ್ನು ಕಪ್ಪು ಶಿಲೀಂಧ್ರ ಏನಿದೆ ಅದಕ್ಕೆ ಚಿಕಿತ್ಸೆಯ ರೂಪದಲ್ಲಿ ಬಿಡುಗಡೆ ಮಾಡಿರ್ತಾರೆ. ಇದನ್ನ ಮಾತ್ರೆ ಮತ್ತು ಚುಚ್ಚುಮದ್ದಿನ ರೂಪದಲ್ಲಿ ಬಿಡುಗಡೆ ಮಾಡಿರ್ತಾರೆ. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಹೋಮ್ ಐಸೋಲೇಷನ್ ಕಿಟ್ ಅನ್ನ ಪ್ರಾರಂಭಿಸಿದೆ? Which state government has recently announced or recently launched the home isolation kit? ಹಿಮಾಚಲ ಪ್ರದೇಶ. ಮುಖ್ಯಮಂತ್ರಿಗಳು ಜೈರಾಮ್ ಠಾಕೂರ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುತ್ತಾರೆ. ಶಿಮ್ಲಾ ಮತ್ತು ಧರ್ಮಶಾಲಾ ರಾಜಧಾನಿಗಳು, ಬಂಡಾರು ದತ್ತಾತ್ರೇಯ ರಾಜ್ಯಪಾಲರು. ಇತ್ತೀಚೆಗೆ ಜೋ ಬೈಡನ್ ಯಾವ ದೇಶದ ವಿಶೇಷ ರಾಯಭಾರಿಯಾಗಿ ಸುಂಗ್ ಕಿಮ್ ಅವರನ್ನ ನೇಮಕ ಮಾಡಿದ್ದಾರೆ? Recently, Joe Biden has appointed Sun Kim as a special envoy to which of the following country? ಸರಿಯಾದ ಉತ್ತರ ಕೊರಿಯಾ. ಇತ್ತೀಚೆಗೆ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನು ಮುಚ್ಚುವುದಾಗಿ ಘೋಷಣೆ ಮಾಡಲಾಗಿದೆ. ಇದು ಯಾವಾಗ ಪ್ರಾರಂಭವಾಗಿತ್ತು? Recently, Microsoft announced the closure of Internet Explorer. When was it launched? 1995. ಇಂಪಾರ್ಟೆಂಟ್ ಕ್ವಶನ್, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕೇಳಬಹುದು, ಯಾಕಂದ್ರೆ ಇದು ಈಗ ಇತಿಹಾಸದ ಕೂಡ ಸೇರ್ತಾ ಇದೆ, ಹಾಗಾಗಿ ಇದನ್ನ ಕೇಳಬಹುದು. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತಿಮವಾಗಿ ಜೂನ್ 15, 2022ಕ್ಕೆ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಒಂದು ಕಾಲದಲ್ಲಿ ವ್ಯಾಪಕವಾಗಿ ಬಳಕೆಯಾಗ್ತಿದ್ದಂಥ ವೆಬ್ ಬ್ರೌಸರ್ ಇದಾಗಿದೆ. 2003ರ ವೇಳೆಗೆ, ಅಂದರೆ 95ರಲ್ಲಿ ಪ್ರಾರಂಭ ಆಗುತ್ತೆ, 2003ರ ವೇಳೆಗೆ 95% ಬಳಕೆದಾರರನ್ನ ಇದು ಹೊಂದಿತ್ತು. ಕಾಲಾಂತರದಲ್ಲಿ ಆ ಬಳಕೆದಾರರ ಸಂಖ್ಯೆ ಕಡಿಮೆ ಆಗಿದೆ. ಸೊ ಇವಾಗ 2022ರ ಜೂನ್ 15ಕ್ಕೆ ಸಂಪೂರ್ಣವಾಗಿ ತನ್ನ ಕೆಲಸವನ್ನ ನಿಲ್ಲಿಸುತ್ತೆ. ಇತ್ತೀಚೆಗೆ UN ಗಾಜಾದ ಮಾನವೀಯ ಅಗತ್ಯಗಳಿಗಾಗಿ ಎಷ್ಟು $1 ಮಿಲಿಯನ್ ಘೋಷಣೆ ಮಾಡಿದೆ? Recently, UN has announced how many $1 million for humanitarian needs of Gaza? 22.5 ಮಿಲಿಯನ್. ಸೊ UN ಅಂದ್ರೆ ವಿಶ್ವಸಂಸ್ಥೆಯ ಮಾನವೀಯ ವ್ಯವಹಾರಗಳ ಸೆಕ್ರೆಟರಿ ಜನರಲ್ ಮತ್ತು ತುರ್ತು ಪರಿಹಾರ ಸಂಯೋಜಕ ಮಾರ್ಕ್ ಲೋಕಾಕ್ ಗಾಜಾದಲ್ಲಿ ಹೆಚ್ಚುತ್ತಿರುವ ಮಾನವೀಯ ಅಗತ್ಯಗಳಿಗೆ ಸ್ಪಂದಿಸುವ ಸಲುವಾಗಿ $22 ಮಿಲಿಯನ್ ತುರ್ತಾಗಿ ಬಿಡುಗಡೆ ಮಾಡೋದಾಗಿ ತಿಳಿಸಿರ್ತಾರೆ. ಇತ್ತೀಚೆಗೆ ಅನಾಟೋಲ್ ಕೊಲಿನಿಟ್ ಮುಕೋಸೋ ಅವರನ್ನು ಯಾವ ದೇಶದ ಪ್ರಧಾನಿಯಾಗಿ ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಕಾಂಗೋ ಗಣರಾಜ್ಯ. ಸೊ ಇವರು ಕಾಂಗೋ ಗಣರಾಜ್ಯದ ಪ್ರಧಾನಮಂತ್ರಿಗಳಾಗಿದ್ದಾರೆ, ಕಾಂಗೋಲಿಸ್ ಅಂತ ಕೂಡ ಕರೀತಾರೆ. 2015ರಿಂದ 2021ರವರೆಗೆ ಆ ಒಂದು ದೇಶದಲ್ಲೇನೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ರು. 2011ರಿಂದ 2016 ತನಕ ಈ ಯುವ ಮತ್ತು ನಾಗರಿಕ ಶಿಕ್ಷಣ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈಗ ಪ್ರಧಾನಮಂತ್ರಿಗಳಾಗಿರ್ತಾರೆ. 2021ರಲ್ಲಿ ಫೋರ್ಬ್ಸ್ನ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? Who topped Forbes highest paid athletes list for 2021? ಕಾನರ್ ಮೆಕ್ಗ್ರಾನ್. ವಾರ್ಷಿಕ ಫೋರ್ಬ್ಸ್ ಬಿಡುಗಡೆ ಮಾಡತಕ್ಕಂತಹ ವರದಿಯಲ್ಲಿ
ಐರಿಷ್ನ ಎಂಎಂಎ ಫೈಟರ್ ಆದಂಥ ಕಾನರ್ ಅವರು ಫುಟ್ಬಾಲ್ ಆಟಗಾರರಾದಂಥ ಲಿಯೋನೆಲ್ ಮೆಸ್ಸಿ ಮತ್ತು ಕ್ರಿಸ್ಟಿಯಾನೋ ರೊನಾಲ್ಡೋಗಿಂತ ಕಳೆದ ವರ್ಷದಲ್ಲಿ ಸಂಭಾವನೆ ಪಡುವಂಥ ಆಟಗಾರರನ್ನ ಕೂಡ ಮೀರಿಸಿ ಅಗ್ರಸ್ಥಾನದಲ್ಲಿ ಈ ವರ್ಷ ಇರ್ತಾರೆ. ಪ್ರತಿಷ್ಠಿತ 2021ರ ಟೆಂಪಲ್ಸ್ಟನ್ ಪ್ರಶಸ್ತಿಯನ್ನ ಯಾರಿಗೆ ಕೊಡಲಾಗಿದೆ? Who has received the prestigious 2021 Templeton Prize? ಸೊ ಜೇನ್ ಗುಡ್ಆಲ್ ಇವರಿಗೆ 2021ನೇ ಸಾಲಿನ ಪುರಸ್ಕಾರವನ್ನ ಕೊಡಲಾಗಿದೆ. ಬುದ್ಧ ಇನ್ ಗಂಧಾರ್ ಈ ಪುಸ್ತಕದ ಲೇಖಕರು ಯಾರು? ಹೂ ಇಸ್ ದ ಆಥರ್ ಆಫ್ ದಿ ಬುಕ್ ಬುದ್ಧ ಇನ್ ಗಂಧಾರ್? ಸರಿಯಾದ ಉತ್ತರ ಸುನಿತಾ ದ್ವಿವೇದಿ. ಪ್ರತಿ ವರ್ಷ ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ವೆನ್ ಇಸ್ ನ್ಯಾಷನಲ್ ಎಂಡರ್ಡ್ ಸ್ಪೀಸೀಸ್ ಡೇ ಅಬ್ಸರ್ವ್ಡ್ ಎವ್ರಿ ಇಯರ್? ಮೇ 3ನೇ ಶುಕ್ರವಾರ. ಸೊ ಈ ವರ್ಷ ನಾವು ಮೇ 3ನೇ ಶುಕ್ರವಾರ ಅಂತ ಹೇಳಿ ಆಚರಣೆ ಮಾಡೋದ್ರಿಂದ ಮೇ 21ನೇ ತಾರೀಕು ಆಚರಣೆ ಮಾಡಿದ್ದೇವೆ. ಇತ್ತೀಚೆಗೆ ಬಾರ್ಬರಾ ಸ್ಟ್ರೈಕೋವಾ ಯಾವ ಕ್ರೀಡೆಯಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ? ರೀಸೆಂಟ್ಲಿ ಬಾರ್ಬರಾ ಸ್ಟ್ರೈಕೋವಾ ಅನೌನ್ಸ್ಡ್ ಹರ್ ರಿಟೈರ್ಮೆಂಟ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೋರ್ಟ್ಸ್? ಸರಿಯಾದ ಉತ್ತರ ಟೆನ್ನಿಸ್. ನಿನ್ನೆ ಪ್ರಶ್ನೆ ಜರ್ಮನಿಯ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಬರ್ಲಿನ್. ಇವತ್ತಿನ ಪ್ರಶ್ನೆ 2022ರ ಫಿಫಾ ಅಂಡರ್ 17 ಮಹಿಳಾ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯುತ್ತೆ? ಭಾರತ, ಚೀನಾ, ಆಸ್ಟ್ರೇಲಿಯಾ, ಅಮೆರಿಕ? ನಿಮ್ಮ ಉತ್ತರವನ್ನ ತಪ್ಪದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. PDF ನೋಟ್ಸ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.